ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸ್ಕ್ವಿಡ್ ಗೀ ರೋಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಾನು ಯಾವ ರೀತಿ ಇದನ್ನು ಮಾಡ್ತಾ ಇದ್ದೇನೆ ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ 500 ಗ್ರಾಮ್ ಸ್ಕ್ವಿಡ್. ಇದನ್ನು ಒಳ್ಳೆ ರೀತಿ ಕ್ಲೀನ್ ಮಾಡಿ ರಿಂಗ್ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಈಗ ಇದಕ್ಕೆ ಮಸಾಲವನ್ನು ಹಾಕುವ. ಇಲ್ಲಿ ನಾನು ಹಾಕಿದ್ದೇನೆ ಅರಸಿನ ಹುಡಿ, ಒಂದು ಅರ್ಧ ಚಮಚ ಅರಸಿನ ಹುಡಿ, ಮತ್ತು 1 ಚಮಚ ಚಿಲ್ಲಿ ಪೌಡರ್, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರ್ಧ ಲಿಂಬೆಯನ್ನು ನೋಡಿ ಅದರ ರಸವನ್ನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಾದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಈ ರೀತಿ ಮಾಡುವುದರಿಂದ ಅದರಲ್ಲಿ ಹಾಕಿದ ಮಸಾಲ ಉಂಟಲ್ಲ, ಅದು ಒಳ್ಳೆ ಇದು ಮೀನಿಗೆ ಎಳೀತದೆ, ಅಂದರೆ ಸ್ಕ್ವಿಡ್ಡಿಗೆ ಎಳೀತದೆ, ಮತ್ತು ಸ್ಕ್ವಿಡ್ ತುಂಬ ರುಚಿಯಾಗಿ ಬರ್ತದೆ. ಅದರಂದರೆ ಗೀ ರೋಸ್ಟ್ ಮಾಡುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಈ ರೀತಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಡುವುದು. ಒಂದು 20 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಮಾಡಿದರೂ ಪರವಾಗಿಲ್ಲ, ಹಾಕಿ ಇಡಬೇಕು. ಈಗ ನಾನು ಇಲ್ಲಿ ನೋಡಿ ಮಸಾಲಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಮಸಾಲಕ್ಕೆ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಮೆಂತೆ, 1/4 ಚಮಚಕ್ಕಿಂತ ಕಡಿಮೆ, ಮತ್ತು ಸ್ವಲ್ಪ ಸಾಸಿವೆ, ಅದು ಕೂಡ 1/4 ಚಮಚಕ್ಕಿಂತ ಕಡಿಮೆ ಹಾಕಬೇಕು. ಮತ್ತು 2 ಚಮಚ ಕೊತ್ತಂಬರಿ ಹುಡಿ, ನಾನು ಹುಡಿ ಹಾಕ್ತಾ ಇದ್ದೇನೆ. ಕೊತ್ತಂಬರಿಯನ್ನು ಕೂಡ ಹಾಕ್ಬೋದು, ಕೊತ್ತಂಬರಿ ಸೀಡ್ಸ್. ಒಂದು 10-12 ಪೆಪ್ಪರ್ ಕಾರ್ನ್, ಅಂದರೆ ಕಾಳು ಮೆಣಸು. ನೋಡಿ, ನಾನು ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಕೊತ್ತಂಬರಿ ಹುಡಿ, ಇದರಲ್ಲಿ 2 ಚಮಚ, ಮತ್ತು 10-12 ಪೆಪ್ಪರ್ ಕಾರ್ನ್, ಮತ್ತು ಒಂದು ಹುಳಿ ನೀವು ಲಿಂಬೆಗಿಂತ ಸ್ವಲ್ಪ ಸಣ್ಣ ಗಾತ್ರದಷ್ಟು ಹುಳಿ ಹಾಕಬೇಕು. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಕಾಶ್ಮೀರಿ ಚಿಲ್ಲಿ, ಬ್ಯಾಡಿಗೆ ಮೆಣಸು. ಇದನ್ನು ನಾನು 20 ನಿಮಿಷ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ. ಆಗ ಸ್ವಲ್ಪ ಸಾಫ್ಟ್ ಆಗುತ್ತೆ, ಮತ್ತು ಗ್ರೈಂಡ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ, ಮತ್ತು ಪೇಸ್ಟ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತೆ, ಅಂದರೆ ಪೇಸ್ಟ್ ಥರ ಸಾಫ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಒಂದು 20 ನಿಮಿಷ ಬಿಸಿ ನೀರಲ್ಲಿ ಹಾಕಿ ಇಡಬೇಕು. ಇವೆಲ್ಲವನ್ನು ಹಾಕಿ ನಾನು ಈಗ ಗ್ರೈಂಡ್ ಮಾಡ್ತಾ ಇದ್ದೇನೆ, ಪೇಸ್ಟ್ ಮಾಡಿ ತರ್ತಾ ಇದ್ದೇನೆ. ಇಲ್ಲಿ ನಾನು ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೇನೆ, ಬಾಣಲೆಯನ್ನು. ಇದಕ್ಕೆ ಹಾಕ್ತಾ ಇದ್ದೇನೆ 1 ಚಮಚ ತುಪ್ಪ, ಅಂದರೆ ಇದರ ಹೆಸರೇ ಸ್ಕ್ವಿಡ್ ಗೀ ರೋಸ್ಟು, ಅದಕ್ಕೆ ತುಪ್ಪ ಹಾಕಬೇಕು. ತುಪ್ಪದಲ್ಲಿ ಮಾತ್ರ ಟೇಸ್ಟ್ ಬರ್ತದೆ, ಮತ್ತು ಎಣ್ಣೆ ಎಲ್ಲ ಹಾಕಲಿಕ್ಕೆ ಹೋಗಬಾರ್ದು. ಈಗ ಹಾಕಿದ್ದೇನೆ ಇದು ಮ್ಯಾರಿನೇಟ್ ಮಾಡಿ ಇಟ್ಟ ಸ್ಕ್ವಿಡ್ಡನ್ನು. ನೋಡಿ, ಅದು ಒಳ್ಳೆ ಮಾಡಿ ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಒಂದು 15-20 ನಿಮಿಷ ಆದರೂ ಒಳ್ಳೆ ಫ್ರೈ ಆಗಬೇಕು, ಅಂದರೆ ಇದರಲ್ಲೇ ಅದು ಬೇಯಬೇಕು. ಅದರಲ್ಲಿ ಸ್ವಲ್ಪ ನೀರು ಕೂಡ ಇರ್ತದೆ, ಮತ್ತು ಇದು ಸ್ಕ್ವಿಡ್ ಕೂಡ ಸ್ವಲ್ಪ ನೀರು ಬಿಡ್ತದೆ. ಅದು ಒಳ್ಳೆ ರೀತಿ ಇದರಲ್ಲೇ ಬೇಯಬೇಕು, ಯಾಕೆಂದರೆ ಮತ್ತೆ ಅದು ಪುನಃ ಬೇಯಿಸಲಿಕ್ಕಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ಒಂದು 20 ನಿಮಿಷ ಆದರೂ ಬೇಯಿಸಬೇಕು. ನೋಡಿ, ಒಳ್ಳೆ ರೀತಿ ಬೇಯ್ತಾ ಉಂಟು. ಮತ್ತು ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಫಸ್ಟ್ ಟೈಮ್ ಯಾರು ನನ್ನ ರೆಸಿಪಿಯನ್ನು ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದು ನಾನು ಮಾಡುವ ರೀತಿ ಗೀ ರೋಸ್ಟನ್ನು, ಮತ್ತು ನಿಮಗೆ ಟ್ರೈ ಮಾಡಿ ನೋಡಿ. ಇದು ಒಳ್ಳೆ ಹೋಟೆಲ್ ಥರನೇ ಬರ್ತದೆ, ಅದೇ ಟೇಸ್ಟ್. ಮತ್ತು ಹೋಟೆಲಿಗೆ ಹೋಗಿ ತಿನ್ನಬೇಕಂತ ಇಲ್ಲ, ಮನೆಯಲ್ಲೇ ಮಾಡಿ ತಿನ್ಬೋದು ಈ ಥರ ರೆಸಿಪೀಸನ್ನು. ನೋಡಿ, ಈಗ ಇದು ಒಳ್ಳೆ ಬೆಂದಿದೆ. ಹಾಗೆ ಇದನ್ನು ನಾನು ತೆಗಿತಾ ಇದ್ದೇನೆ ಪಾತ್ರೆಗೆ. ಮತ್ತು ಅದರಲ್ಲಿರುವ ನೀರನ್ನು ಅದು ಬಿಸಾಡಲಿಕ್ಕಿಲ್ಲ, ಯಾಕೆಂದರೆ ಅದರಲ್ಲಿ ಉಂಟು ಟೇಸ್ಟ್. ಮತ್ತು ಇದಕ್ಕೆ ನಾವು ಈಗ ಮಸಾಲ ಹಾಕಿ ಫ್ರೈ ಮಾಡಬೇಕು. ಈಗ ನಾನು ನೋಡಿ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ, ಅದೇ ನೀರಿಗೆ. ಮತ್ತು ಸರಿಯಾಗಿ ಒಂದು 20-25 ನಿಮಿಷ ಸರಿಯಾಗಿ ಅದನ್ನು ಫ್ರೈ ಮಾಡಬೇಕು. ಇದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ, ಯಾಕೆಂದರೆ ಸ್ಕ್ವಿಡ್ ಗೀ ರೋಸ್ಟು ತಿಕ್ ಅಂದರೆ ದಪ್ಪ ಬರುತ್ತೆ. ನೋಡಿ, ಅದು ದಪ್ಪ ಆಗುವ ತನಕ ನಾನೀಗ ಫ್ರೈ ಮಾಡ್ತಾ ಇದ್ದೇನೆ.
ಈಗ ಇದರ ಕಲ್ಲರ್ ನೋಡ್ಬೋದು ನೀವು, ಇದರ ಮಸಾಲದು ಕಲ್ಲರ್ ಈಗ ಚೇಂಜ್ ಆಗ್ತಾ ಉಂಟು. ಅದು ತುಂಬ ರೆಡ್ ಕಲ್ಲರಿಗೆ ಬರಬೇಕು, ಅಷ್ಟು ತನಕ ಫ್ರೈ ಮಾಡಬೇಕು. ಮತ್ತು ಫ್ರೈ ಮಾಡುವಾಗ ನೋಡಿ, ನಾನೀಗ ಹಾಕ್ತಾ ಇದ್ದೇನೆ 1 ಚಮಚ ತುಪ್ಪ. ಮತ್ತು ಸರಿಯಾಗಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾನು ಸೇರಿಸ್ತಿದ್ದೇನೆ 1 ಚಮಚ ತುಪ್ಪ, ಅಂದರೆ ಒಟ್ಟಿಗೆ 2 ಚಮಚ ಆಯಿತು. ಹಾಗೆ ತುಪ್ಪ ಹಾಕಿ ಈ ತುಪ್ಪದಲ್ಲೇ ಸರಿಯಾಗಿ ಫ್ರೈ ಆಗಬೇಕು. ಮತ್ತು ಮಸಾಲ ಕಲ್ಲರ್ ಕೂಡ ಚೇಂಜ್ ಆಗಬೇಕು. ಮತ್ತು ಇದು ಹಸಿ ವಾಸನೆ ಕೂಡ ಹೋಗುವ ತನಕ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ಈಗ ನಾನು ಒಟ್ಟಿಗೆ 3 ಚಮಚ ತುಪ್ಪವನ್ನು ಹಾಕಿದ್ದೇನೆ. ಇನ್ನೂ 5 ಚಮಚ ಆದರೂ ತುಪ್ಪ ಹಾಕಬೇಕು, ಯಾಕೆಂದರೆ ಇದರ ಹೆಸರು ಸ್ಕ್ವಿಡ್ ಗೀ ರೋಸ್ಟ್. ಅದಕ್ಕೆ ತುಪ್ಪವನ್ನು ಸರಿಯಾಗಿ ಹಾಕಬೇಕು. ಮತ್ತು ಫ್ರೆಂಡ್ಸ್, ಈ ರೀತಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಸ್ಕ್ವಿಡ್ ಗೀ ರೋಸ್ಟ್. ಈಗ ಮಸಾಲ ಸರಿಯಾಗಿ ಫ್ರೈ ಆಗಿದೆ. ಈಗ ನಾನು ಅದು ಬಾಯ್ಲ್ ಮಾಡಿ ಇಟ್ಟ ಸ್ಕ್ವಿಡ್ ಉಂಟಲ್ಲ, ಮೊದಲು ಫ್ರೈ ಮಾಡಿ ಇಟ್ಟ ಅದನ್ನು ಈಗ ಹಾಕ್ತಾ ಇದ್ದೇನೆ. ಮತ್ತು ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ಮಸಾಲದಲ್ಲಿ. ಮತ್ತು ಅದನ್ನು ಸರಿಯಾಗಿ ಒಂದು 10 ನಿಮಿಷ ಆದರೂ ಫ್ರೈ ಮಾಡಬೇಕು. ಈಗ ನೋಡಿ ಎಷ್ಟು ಕಲ್ಲರ್ ಚೇಂಜ್ ಆಗಿದೆ ಮತ್ತು ಎಷ್ಟು ಒಳ್ಳೆ ರೀತಿ ಕಲ್ಲರ್ ಬಂದಿದೆ ಅಂತ ನೀವೇ ನೋಡ್ಬೋದು. ಈಗ ನಾನು ಹಾಕ್ತಾ ಇದ್ದೇನೆ ಕರಿ ಲೀವ್ಸ್, ಅಂದರೆ ಅದರ ಪರಿಮಳ ಕೂಡ ಚೇಂಜ್ ಆಗುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಕರಿ ಲೀವ್ಸು ಸೇರಿಸಬೇಕು. ಈಗ ನಾನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ಮೊದಲು ಕೂಡ ನಾನು ಸ್ಕ್ವಿಡ್ ಮ್ಯಾರಿನೇಟ್ ಮಾಡಿ ಇಡುವಾಗ ಕೂಡ ಉಪ್ಪನ್ನು ಹಾಕಿದ್ದೆ. ಹಾಗೆ ಉಪ್ಪು ಸರಿಯಾಗಿ ನೋಡಿ ಹಾಕಿ, ಯಾಕೆಂದರೆ ತುಂಬ ಜಾಸ್ತಿ ಕೂಡ ಆಗಬಾರ್ದು. ಅದಕ್ಕೆ ನಾನೀಗ ಸ್ವಲ್ಪ, ಅಂದರೆ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಕ್ರೀಮ್. ಇದು ಫ್ರೆಶ್ ಕ್ರೀಮ್. ನಿಮಗೆ ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲದಿದ್ದರೆ ನೀವು ಕ್ಯಾಶ್ಯೂ ನಟ್ಟನ್ನು ಕೂಡ ಸೋಕ್ ಮಾಡಿಟ್ಟು 10 ಮಿನಿಟ್ಸ್ ಅದನ್ನು ಗ್ರೈಂಡ್ ಮಾಡಿ ಅದರ ಪೇಸ್ಟನ್ನು ಹಾಕ್ಬೋದು. ಅಂದರೆ ಇದರ ಟೇಸ್ಟ್ ಇನ್ನೂ ಬೇರೆ ರೀತಿ ಬರುತ್ತೆ, ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕಿದರೆ. ಇಲ್ಲದಿದ್ದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಈಗ ನಾನು ಲಾಸ್ಟಿಗೆ 1 ಚಮಚ ಗೀಯನ್ನು ಹಾಕ್ತಾ ಇದ್ದೇನೆ. ಮತ್ತು ನೋಡಿ, ಒಳ್ಳೆ ಟೇಸ್ಟಿಯಾಗಿ ಬಂದಿದೆ ಸ್ಕ್ವಿಡ್ ಗೀ ರೋಸ್ಟು. ಈ ರೀತಿ ಮಾಡಿ ನೋಡಿ. ಮತ್ತು ಇದಕ್ಕೆ ನಾನು ಗಾರ್ನಿಷಿಗೆ ಹಾಕ್ತಾ ಇದ್ದೇನೆ ಕೋರಿಯಂಡರ್ ಲೀವ್ಸ್. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆ. ಬಾಯ್ ಬಾಯ್, ಟೇಕ್ ಕೇರ್.